ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಏನು ಕರ್ನಾಡಿನಲ್ಲಿ ಸಾಕಷ್ಟು ಕಿಚ್ಚು ಹತ್ತಿ ಉರಿತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ಕನ್ನಡಿಗರು ತಮ್ಮ ಕಿಚ್ಚನ ಹೊರ ಹಾಕ್ತಾ ಇದ್ದಾರೆ. ಇದೀಗ ನನ್ನ ಜೊತೆಗೆ ಕನ್ನಡ ಪರ ಹೋರಾಟಗಾರರಾಗಿರ್ತಾರೆ ಸಿದ್ದರಾಮೇಗೌಡ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಎಲ್ಲ ಒಂದ್ ಕಡೆ ಕನ್ನಡಿಗರನ್ನ ಇವತ್ತು ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆಯಾ ಸರ್? ಸಮಸ್ತ ಕನ್ನಡಿಗರನ್ನ ಈ ಕನ್ನಡದ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರ, ಕನ್ನಡಿಗರ ಭಾವನೆಗೆ ಒತ್ತು ಕೊಟ್ಟು ಬಂದಂತ ಸರ್ಕಾರ, ಮೇಕೆದಾಟು ಹೆಸರಲ್ಲಿ ದೊಡ್ಡ ಹೋರಾಟ ಮಾಡ್ಕೊಂಡ್ ಬಂದಂತ ಸರ್ಕಾರ ಇದು ಹಿಟ್ಲರ್ನ ಮುಕ್ಕೋಡ ಹಾಕಿದೆ ಅನ್ನೋದು ಇವತ್ತು ಸಾಬೀತಾಗಿದೆ. ಇಡೀ ಹೋರಾಟವನ್ನು ದಮನ ಮಾಡಿದಾರಲ್ಲ, ನಮ್ಮ ವೈಯಕ್ತಿಕ ಹೋರಾಟವನ್ನ, ನಮ್ಮ ಮೇಕೆದಾಟು, ಕಳಸಾ ಬಂಡೂರಿ, ಮಹದಾಯಿ, ನಮ್ಮ ಭಾಷೆಯಲ್ಲಿ ಹಿಂದಿ ಏರಿಕೆ, ನಮ್ಮ ಕನ್ನಡಿಗರಿಗೆ ಉದ್ಯೋಗ, ಮಹಾರಾಷ್ಟ್ರ ವಲಸೆ ಪುಂಡರ ಹಾವಳಿ, ಇದನ್ನೆಲ್ಲ ತಡೆಗಟ್ಟಿ ಅಂತ ಒತ್ತಾಯಿಸಿ ಪ್ರತಿಭಟನೆ ಕರೆ ಕೊಟ್ಟರೆ ಇವರು ನಮ್ಮ ಹೋರಾಟವನ್ನು ಪೊಲೀಸ್ ಇಲಾಖೆಯನ್ನು ದುರ್ಬಲಗೊಳಿಸಿ ಆ ಒಂದು ಕಮಿಷನರ್ ಅವರು ನಮ್ಮ ಭಾವನೆಗೆ ಒತ್ತು ಕೊಡದಲ್ಲಿ ನಡ್ಕೊಂಡಂಥ ರೀತಿ ಇದೆಯಲ್ಲ ಅತ್ಯಂತ ಖಂಡನೀಯ. ಈ ವ್ಯವಸ್ಥೆಗೆ ನಮ್ಮ ಧಿಕ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ಒಂದ್ ಕಡೆ ಇವತ್ತು ಒಂದಷ್ಟು ಕನ್ನಡಿಗರು ಸಹ ಒಟ್ಟಾಗಿ ನಿಂತಿಲ್ಲ ಅನ್ನುವಂಥದ್ದು, ಅದೇ ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಕಾರಣ ಆಗ್ತಾ ಇದೆಯಾ? ನೋಡಮ್ಮ, ಇದು ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣನ ಕಾಲದಿಂದನೂ ಮಲ್ಲಪ್ಪ ಶೆಟ್ಟರು ಬೆನ್ನಿಗೆ ಚೂರಿ ಹಾಕೋರು ಇದ್ದೇ ಇರ್ತಾರೆ. ಅವ್ರು ಯಾರು ಬೇರೆಯವರಲ್ಲ. ಇವತ್ತು ನಮ್ಮ ಬೆನ್ನಿಗೆ ಚೂರಿ ಹಾಕಿದವರು ಇಂಥ ಜಾತಿಗೆ ಸೇರಿದವ್ರೆ. ಇಂಥವ್ರ ಬಗ್ಗೆ ಮಾತಾಡಿ ನಮ್ಮ ನಾಲ್ಗೆನ ಹೊಲಸು ಮಾಡ್ಕೊಳ್ಳೋದು ಬೇಡ. ಅವ್ರ ಬೆಂಬಲ ಕೊಡದಲ್ಲೇ ಇದ್ದಿದ್ದಕ್ಕೆ ಈ ಯಶಸ್ಸಾಯ್ತು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕೊನೆಯದಾಗಿ, ಇವತ್ತು ನಿಮ್ಮ ಹೋರಾಟಕ್ಕೆ ಪ್ರತಿಫಲ ಸಿಗ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಹೇಗಿರುತ್ತೆ? ಹೋರಾಟ ಬರೀ ಪ್ರಾರಂಭ ಅಲ್ಲ, ಇದು ಅಂತ್ಯನೂ ಅಲ್ಲ. ನಮ್ಮ ಸಮಸ್ಯೆ ಎಂದು ಮುಗಿಯುತ್ತೋ ಅಲ್ಲಿವರೆಗೂ ಹೋರಾಟ ಇದ್ದೇ ಇರುತ್ತೆ ಅಂತ ನಾನು ತಿಳಿಸ್ತೀನಿ. ಸೊ ಇಲ್ಲೊಬ್ರು ವಿಶೇಷವಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು, ಬಾಟಲ್ ನ ಹಾಕೊಳ್ಳೋದ್ರ ಮೂಲಕ ಅವರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು, ಅವ್ರನ್ನ ಮಾತಾಡ್ತೀನಿ. ಸರ್, ಏನಿದು ವಿಶೇಷವಾಗಿ ಇವತ್ತು ಪ್ರತಿಭಟನೆ ಮಾಡಕ್ ಮುಂದಾಗಿದ್ರೆ ಏನ್ ಸರ್? ನೋಡಿ, ಇದು ಏನು ನಮ್ಮ ರಾಜಕಾರಣಿಗಳು ಈ ಕುಡಿದು ನೀರು ಬಾಟ್ಲಿ ಎಸಿದ್ರೆ ಹಂಗೆ ನಮ್ಮನ್ನ ತೆಗ್ದು ಎಸಿತಾ ಇದಾರೆ. ನಮ್ಮನ್ನ ಜೀವನ ಮಾಡಕ್ ಬಿಡ್ತಾ ಇಲ್ಲ. ಹಂಗಾಗಿ ಈ ಖಾಲಿ ಬಡ್ಲಿನ ಇರ್ಬೇಕಾ ಇಲ್ಲ ತುಂಬದ ಬಡ್ಲಿ ಇರ್ಬೇಕಂತ ಅವ್ರು ಯೋಚನೆ ಮಾಡ್ಲಿ ಅಂತ ಈಗ ಮಾಡ್ತಾ ಇದ್ದೀನಿ. ಈಗ ಕನ್ನಡಿಗರಿಗೆ ಈ ನ್ಯಾಯ ಸಿಗುತ್ತಾ? ಸಿಗ್ಲೇಬೇಕು. ಸಿಕ್ಲಿಲ್ಲ ಅಂದ್ರೆ ನಾವು ಜೀವನವರೆಗೂ ನಾವು ಬಿಡೋದಿಲ್ಲ. ಅದು ನಾವು ಸತ್ತದೊಂದು ಹೋಯ್ತು, ಜೀವನವರೆಗೂ ನಾವು ಬಿಡೋದಿಲ್ಲ ಖಂಡಿತವಾಗಿ. ಸೊ ಒಟ್ಟಾರೆಯಾಗಿ ಕನ್ನಡಿಗರಿಗೆ ಕನ್ನಡರ ಹೋರಾಟಕ್ಕೆ ಪ್ರತಿಫಲ ಸಿಗೋವರೆಗೂ ನಾವು ಯಾವುದೇ ರೀತಿಯಾಗಿ ಪ್ರೊಟೆಸ್ಟ್ ನ ನಿಲ್ಲಿಸುವುದಿಲ್ಲ ಅನ್ನುವಂಥದ್ದು ಕನ್ನಡಿಗರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ್ಮೀ ಭಟ್, ಅಶ್ವಿನಿ, ಬೆಂಗಳೂರು.